ಎಸ್ ಮೇಡಮ್. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಚಿಗುರು ಆಶ್ರಮಕ್ಕೆ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ರಾಜ್ಯ ಸರ್ಕಾರ ಅಕ್ಕಿ ಚೀಲ ಏನು ವಿತರಣೆ ಮಾಡ್ತಿದ್ರೆ ಅದನ್ನ ನಮ್ಮ ಬ್ಯಾನಿಯನ್ ಅಸೋಸಿಯೇಟ್ ಆಗಿ ಮರಳಿ ಮನೆ ಯೋಜನೆಯಲ್ಲಿ ಗಂಗಾ ಹೌಸ್ ಅಂತ ಈ ಮನೆ ಹೆಸರು. ಇಲ್ಲಿ ಅಲ್ಲಿಂದ ಚೇತರಿಕೆ ಆಗಿರ್ತಕ್ಕಂಥ 5 ಜನಕ್ಕೆ ಮನೆ ತರ ವಾತಾವರಣ ಸಿಗ್ಲಿ ಅನ್ನೋ ಒಂದು ವಾತಾವರಣದಲ್ಲಿ ಈಗ 5 ಜನ ಇರ್ತಾರೆ. ಸೊ ಈ ದಿನ ವಿಹಾನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ತಂದೆ ತಾಯಿಗಳಾದಂತಹ ರಾಜೀವ್ ಮತ್ತೆ ನಳಿನಾ ಮೇಡಮ್ ರವರು ಅಕ್ಕಿ ಚೀಲವನ್ನ ನೀಡಿರ್ತಾರೆ. ವಿಹಾನ್ ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲ ಕೊಟ್ಟು ಭಗವಂತ ಕಾಪಾಡಲಿ. ಸೊ ಈ ಅಕ್ಕಿ ಚೀಲವನ್ನ ನಾವು ಗಂಗಾ ಹೌಸಿಗೆ, ಮರಳಿ ಮನೆ ಯೋಜನೆ ಗಂಗಾ ಹೌಸಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ರಾಜಸ್ಥರ್ಗೆ ನಮ್ಮ ಚಿಗುರು ಅಸೋಸಿಯೇಟ್ ಬ್ಯಾನಿಯನ್ ಮರಳಿ ಮನೆ ಯೋಜನೆಯ ಕಡೆಯಿಂದ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಅಧ್ಯಕ್ಷರಾದಂತಹ ರಾಜೇಶ್ ಸರ್ ಅವರಿಗೆ ತುಂಬುವುದಾದ ಧನ್ಯವಾದಗಳು. ಅವರು ಎಂದಿನಂತೆ ದಿನನಿತ್ಯ ಅಕ್ಕಿ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಚಿಗುರು ಆಶ್ರಮಕ್ಕೆ ಅದೇ ಅಸೋಸಿಯೇಟ್ ಆಗಿ ಮಾಡ್ತಿರ್ತಕ್ಕಂಥ ಮರಳಿ ಮನೆ ಯೋಜನೆಗೂ ಕೂಡ ಅಕ್ಕಿ ಚೀಲಗಳನ್ನ ವಿತರಣೆ ಮಾಡ್ತಿದ್ರು. ಹಾಗೆ ಈಗ ಈ ಮನೆಗೂ ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲರ ಪರವಾಗಿ ತುಂಬುವುದಾದ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಮರಳಿ ಮನೆ ಯೋಜನೆ ಬಗ್ಗೆ ನನಗೆ ಕಳೆದ ಒಂದು 6 ತಿಂಗಳಿಂದ ನನಗೆ ತಿಳಿಸ್ಕೊಟ್ರು. ಮೊದಲನೇದಾಗಿ ನಾನು ಇನ್ನೊಂದು ಯಾವ್ದು ಮ್ಯಾಮ್ ಅದ್ರ ಹೆಸರು ಯಮುನಾ, ಅಲ್ಲಿಗೆ ಹೋಗಿದ್ದೆ. ಇದು ಗಂಗಾ, ಇಲ್ಲಿ ನಾನು ಬಂದಿರತಕ್ಕಂಥದ್ದು. ಇವತ್ತು ಮರಳಿ ಮನೆ ಯೋಜನೆಗೆ ಆಕ್ಚುಲ್ ಆಗಿ ನಾವು ಬಂದಿರತಕ್ಕಂತ ಒಂದು ಏನು ಪ್ರಾಜೆಕ್ಟ್ಸ್ ನಡೀತಾ ಇದೆ, ಈ ಪ್ರಾಜೆಕ್ಟ್ ವಿಶೇಷವಾಗಿ ಇಲ್ಲಿಗೆ ನಾನು 4ನೇ ಸಾರಿ ಈ ಒಂದು ಸುಷ್ಮಾ ಮೇಡಮ್ ನಡೆಸ್ತಾ ಇರ್ತಕ್ಕಂಥ ಒಂದು ಮರಳಿ ಮನೆ ಯೋಜನೆಯ ಒಂದು ಗಂಗಾ ಮನೆ ಇಲ್ಲಿಗೆ ಬಂದಿರತಕ್ಕಂಥ ಒಂದು ಕೆಲಸ ಮಾಡಿದ್ದೀನಿ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ಮೇಡಮ್. ಈ ಒಂದು ಮರಳಿ ಮನೆ ಯೋಜನೆಗೆ ಅಂತಂದ್ರೆ ಈ ತರ ಮೆಂಟಲಿ ಹಿಲ್ ಇರ್ತಕ್ಕಂಥವ್ರು ಅವರು ಸಂಪೂರ್ಣವಾಗಿ ಚೇತರಿಸ್ಕೊಂಡ ನಂತರದಲ್ಲಿ ಅವರ ಮನೆಗೆ ನೀವು ಅವ್ರನ್ನ ಕಳಿಸ್ಕೊಡುವಂತ ಒಂದು ಅದ್ಭುತವಾದಂತ ಒಂದು ಕೆಲಸ ಇದು. ಅವರ ಕುಟುಂಬದವ್ರ ಜೊತೆ ಬದುಕುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತಾ ಇದ್ರಿ. ಇದಕ್ಕೆ ಮುಖ್ಯ ಕಾರಣ ಬಂದು ಬ್ಯಾನಿಯನ್ ಆರ್ಗನೈಸೇಷನ್. ಇದು ಚೆನ್ನೈ ಬೇಸ್ಡ್ ಬ್ಯಾನಿಯನ್ ಆರ್ಗನೈಸೇಷನ್. ನಿಜವಾಗ್ಲೂ ಅವರ ಒಂದು ಏನು ಸಮಾಜಮುಖಿ ಕೆಲಸ ಇದು ಮಾಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಸೊ ಇಂಥ ಒಂದು ಕೆಲಸಗಳು ನಿಮ್ಮಿಂದ ಸದಾ ನಡೀಲಿ ಅಂತ ಹೇಳಿ ನಾವು ಎಂಟೈರ್ ಬ್ಯಾನಿಯನ್ ಆರ್ಗನೈಸೇಷನ್ ನ ಸಿಬ್ಬಂದಿ ವರ್ಗದವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಆ ಒಂದು ಜಿಲ್ಲೆಗಳಲ್ಲಿ ಈ ರೀತಿ ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ಒಂದು ಸಂಘ ಸಂಸ್ಥೆಗಳನ್ನ ಹುಡುಕಿ ನೀವು ಇಲ್ಲಿ ಬಂದು ಅವ್ರಿಗೊಂದು ಸಹಾಯ ಹಸ್ತವನ್ನ ಮಾಡ್ತಾ ಇರುವಂತದ್ದು ಇನ್ನೂ ಖುಷಿ ವಿಚಾರ. ಬ್ಯಾನಿಯನ್ ಸಂಪೂರ್ಣವಾಗಿ ಎಂಟೈರ್ ಆರ್ಗನೈಸೇಷನ್ ಟೀಮ್ಗೆ ಮತ್ತೊಮ್ಮೆ ನಾವು ಮೈಸೂರು ಜಿಲ್ಲೆ ಹಾಗೂ ನಮ್ಮ ಎಲ್ಲ ರೊಟೇರಿಯನ್ಸ್ ಪರವಾಗಿ ನಿಮಗೆ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಶೇಷವಾಗಿ ಇವತ್ತು ನಮ್ಮ ದಾನಿಗಳು ಬಂದು ನಮ್ಮ ಕ್ಲಬ್ಬಿನ ಸದಸ್ಯರೇ ರೊಟೇರಿಯನ್ ಹೇಮಂತ್ ಅಂತ ಹೇಳಿ ಅವರ ಕಸಿನ್ ಏನ್ ಹೆಸರು ವಿಹಾನ್ ರವರು ಇವತ್ತು ಆಕ್ಚುಲ್ ಆಗಿ ಅವರ ಪರವಾಗಿ ಎಲ್ಲಾದ್ರೂ ಹಾಕಿ ತಲುಪಿಸಿ ಅಂತ ಹೇಳಿದ್ರು. ನಳಿನಾ ಮತ್ತು ತುಂಬಾ ಹೆಮ್ಮೆ ವಿಚಾರ ಅಂತ ತಿಳಿಸ್ತಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಸುಷ್ಮಾ ಮೇಡಮ್, ನಿಜವಾಗ್ಲೂ ಖುಷಿ ಆಗುತ್ತೆ ಮತ್ತೊಮ್ಮೆ ನಿಮ್ಗೆ. ನಾನು ಯಾವಾಗ ಬಂದ್ರು ಕೂಡ ನಿಮ್ಮಲ್ಲಿ ನೋಡುವಂತದ್ದು ಚಟುವಟಿಕೆಗಳು ಆಲ್ಮೋಸ್ಟ್ ಯಾವಾಗಲೂ ಲವಲವಿಕೆಯಿಂದ ನೀವು ಇವ್ರನ್ನೆಲ್ಲ ನೋಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇರ್ತಾರ. ಅಂತ ಒಂದು ತುಂಬಾ ಬೇಕಾಗಿರುವಂತ ಒಂದು ಒಳ್ಳೆ ಉತ್ತಮವಾದಂತ ಒಂದು ಕೆಲಸವನ್ನ ನೀವು ಮಾಡ್ತಾ ಇರುವಂತದ್ದು ಸಮಾಜಕ್ಕೆ. ಇಂಥವ್ರನ್ನೆಲ್ಲ ಮೆಂಟಲಿ ಇಲ್ ಅಂತಂದ್ರೆ ಆಲ್ಮೋಸ್ಟ್ ನಾವೆಲ್ಲರೂ ಕೂಡ ದೂರ ತಳ್ಳುವಂತ ಒಂದು ಕೆಲಸಗಳು ಹೋಗಮ್ಮ ಅನ್ನೋ ಒಂದು ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ಇವತ್ತು ನೀವು ಅದನ್ನ ಉತ್ತಮವಾಗಿ ಬೆಳೆಸ್ಕೊಂಡು ಹೋಗ್ತಾ ಇರುವಂತದ್ದು ಮತ್ತೆ ಇವ್ರನ್ನೆಲ್ಲ ರಿಕವರ್ ಮಾಡಿ ಅವ್ರ ಮನೆಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇರೋದು ಇದೆಲ್ಲ ಬಹಳ ಖುಷಿ ಆಗುತ್ತೆ. ಇದೇ ರೀತಿ ನಿಮ್ಮ ಸೇವಾ ಕಾರ್ಯ ಮುಂದುವರಿಲಿ. ಸಮಾಜ ನಿಮ್ ಜೊತೆ ಇರುತ್ತೆ. ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಕೂಡ ಸದಾ ಕಾಲ ನೀವು ಯಾವಾಗ ಬೇಕಾದ್ರೂ ಸಂಪರ್ಕ ಮಾಡಬಹುದು. ನೀವು ಮಾಡ್ತಾ ಇರುವಂತ ನಿಸ್ವಾರ್ಥ ಸೇವೆಗೆ ಮತ್ತೊಮ್ಮೆ ನಿಮ್ಗೆ ಒಂದು ಸತ ಅಧ್ಯಕ್ಷನಾಗಿ ನಿಮ್ಗೆ ಶುಭಾಶಯಗಳನ್ನ ಶುಭ ಕೋರ್ತಾ ಇದ್ದೀನಿ. ಎಲ್ಲ ಆಸೆಗಳು ಈಡೇರಲಿ. ಮುಂದಿನ ದಿನಗಳಲ್ಲೂ ಕೂಡ ನಾನು ಆಸ್ ಎ ರೊಟೇರಿಯನ್ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡ್ತೀನಿ ಅಂತ ಒಂದು ಭರವಸೆಯನ್ನು ಕೊಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.